ಎಸ್ ಮೇಡಮ್. ಮ್ಯಾಮ್ ಅವರಿಗೆಲ್ಲನೂ ಒಂದು ನಾವು ಅರ್ಶಿನ ಕುಂಕುಮ ಕೊಡಬೇಕು ಅಂತ ತಗೊಂಬಂದಿದ್ವಿ. ಎಸ್ ಎಸ್ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಮಾಲತಿ ಮೇಡಮ್, ಕೋಟೆ ಸರ್. ಈ ಜೋಡಿ ನಂಬರ್ 1 ವೇದಿಕೆಗೆ ಬಂದು 14 ವಾರಗಳು ಅದ್ದೂರಿಯಾಗಿ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ, ಇಡೀ ಕನ್ನಡಿಗರನ್ನ ಎಂಟರ್ಟೈನ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಮ್ಮ ವೇದಿಕೆ ಪರವಾಗಿ ಈಗ ಮುಂದಿನ ಜೋಡಿಯನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಸೋಫಾ ಸೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಜೋಡಿ ಸುಹಾಸ್ ಹಾಗೂ ಅವರು ಶ್ರೀಮತಿ ನಯನಾ. ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ನಯನಾ ಅವರೇ, ನೀವು ಈ ವೇದಿಕೆಯನ್ನ ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸಂಘರ್ಷಗಳಿತ್ತು, ಒಂದಷ್ಟು ಒದ್ದಾಟಗಳಿತ್ತು. ಈ 15 ವಾರಗಳಲ್ಲಿ ಅದಕ್ಕೆಲ್ಲ ನಿಮ್ಗೆ ಉತ್ತರ ಸಿಕ್ಕಿದ್ಯಾ? 3 years ಗ್ಯಾಪ್ ಆದ್ಮೇಲೆ ಮತ್ತೆ ಟೆಲಿವಿಷನ್ ಮೇಲೆ ಕಾಣಿಸ್ಕೊಳ್ತಾ ಇರೋದು. ನಾನು ಫಿಸಿಕಲಿ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದ್ದೀನಿ, ಮೆಂಟಲಿ ಹ್ಯಾವ್ ಚೇಂಜ್ಡ್ ಲಾಟ್. ಹೇಗೆ ನಾನು ಒಗ್ತೀನ ಇಲ್ಲಿಗೆ, ಮುಂಚಿನ ಥರ ಮನೋಭಾವ ನಂಗಿಲ್ಲ ಈಗ, ಆ ಥರ ಇಲ್ವಲ್ಲ. ತುಂಬ ಗೊಂದಲಗಳಿತ್ತು ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ. ಹೆಂಗಪ್ಪ ವಿಲ್ ಐ ಸರ್ವೈವ್ ಅಂತ ಒಂದು ಕ್ವೆಶನ್ ಇತ್ತು, ಬಟ್ ಐ ಸರ್ವೈವ್ಡ್ ಅಮೇಝಿಂಗ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಸಿಕ್ಕಾಬಟ್ಟೆ ಅಂದರೆ ಐ ಅಲ್ಲ ವಿ ಗೊತ್ತಿಲ್ಲ ನಿನ್ನ. ವಿ ಸರ್ವೈವ್ಡ್ ಅಮೇಝಿಂಗ್ಲಿ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿ ವಿ ಹ್ಯಾವ್ ಲಿವ್ಡ್ ಎವ್ರಿ ಸಿಂಗಲ್ ಮೊಮೆಂಟ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಎವ್ರಿ ಸಿಂಗಲ್ ಸೆಕೆಂಡ್ ಆನ್ ಜೋಡಿ ನಂಬರ್ 1 ವಿ ಹ್ಯಾವ್ ಲಿವ್ಡ್ ಇಟ್. ಪ್ರತಿಯೊಂದು ಕ್ಷಣವನ್ನ ಜೀವಿಸಿದ್ದಾರೆ ಅಂತ ಹೇಳಿದ್ರು. ಹೇಗೆ ಜೀವಿಸಿದ್ದೀರಾ ಅನ್ನೋದನ್ನ ನಿಮ್ಮ ಬ್ಯೂಟಿಫುಲ್ ವಿಟಿನ ನೋಡೋದ್ರ ಮೂಲಕ ನಾವು ಎಂಜಾಯ್ ಮಾಡೋಣ ಅಲ್ಲ? ಎಸ್, ಇವರ ಒಂದು ಜರ್ನಿ ವಿಟಿ ಪ್ಲೀಸ್. ನಮ್ ಸೆಟ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ಬೇಕಾಗಿರೋ ಒಂದು ವಿಷಯ, ನಂದು ನಯನಂದು ಮದ್ವೆನೇ ಆಗಿಲ್ಲ. ತಾಳಿ ನಿಂಗೆ ಎತ್ತು ಹಿಂಗ್ ಕೈಯಲ್ಲಿ ಇಟ್ಕೊಂಡಿದೀನಿ, ಯಾವ್ದೋ ಒಂದು ಕಾಣ್ದಿರೋ ಕೈ ಬಂದು ಹಿಂದ್ಗಡೆಯಿಂದ ಅಲ್ಲಿ ಗಂಟುನು ಅವ್ರು ಹಾಕ್ಸ್ಬಿಟ್ರು ಅನ್ಸುತ್ತೆ. ನಯನಲ್ಲಿ ಇರಿಟೇಷನ್ ಆಗೋ 5 ಗುಣಗಳು. ಎಲ್ಲದಕ್ಕೂ ಎಗರಾಡೋದು, ಸಿಕ್ಕಾಬಟ್ಟೆ ಕ್ಲೀನು, ಹೇಳಿದ ಕೆಲಸ ಪಟ್ಟಂತ ಮಾಡಲ್ಲ, ಮಾಡಿರೋದನ್ನ ಗಲೀಜ್ ಮಾಡಬಾರ್ದು, ಜೊಲ್ಲೆಲ್ಲ ಸೋರ್ಸ್ಕೊಂಡ್ಬಿಡೋದು. ಅವರ ಲವ್ ಟೆಂಪರೇಚರ್ ಎಷ್ಟಿದೆ? ಅಯ್ಯೋ ಇಷ್ಟೊಂದು ಲೆವೆಲ್. ಶಬಾಷ್. ಮಡಕೆ ಮಾಡ್ಲಿ ಅಂತ ನಾವು ಕಳ್ಸಿದ್ರೆ ಆ ಮಣ್ಣಲ್ಲೂ ರೊಮ್ಯಾನ್ಸ್ ಮಾಡ್ತಿದ್ರೆ ಅಂತ. ಹಲೋ, ಮುಗೀತಾ? ಆ ಸೋಫಾ ಮೇಲೆ ಇನ್ನೊಂದು ರೊಮ್ಯಾನ್ಸ್ ನಡೀತಾ ಇದೆಯಲ್ಲ, ಅಲ್ಲಿ ನೋಡಿ. ಇದಕ್ಕೆ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಏನು? ಸೂಸ್ತೆ ಸುಮಾರು ಏಸ್ತೆ ಡಮಾರು ಅಂತ.